ಸ್ನೇಹಿತರೆ, ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪಸಸ್ ಓನ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ನಂದು ಒಂದು ಅಮೆಝಾನಲ್ಲಿ ವಿಡಿಯೋ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ, ಬಟ್ ಅದು ಲೇಟಾಗಿ ವೈರಲ್ ಆಯಿತು. ಸೊ ಜಾಬ್ ಎಲ್ಲ ವೇಕೆನ್ಸಿ ಫಿಲ್ ಆದಮೇಲೆ ವೈರಲ್ ಆಯಿತು. ನನಗೆ ತುಂಬ ಜನ ಹೇಳ್ತಾ ಇದ್ರಿ, ಲೈಕ್ ಕೆಲಸನೇ ಸಿಕ್ಕಿಯಾ, ನಮಗೆ ಅಲ್ಲಿ ಇಲ್ಲವೇ ಇಲ್ಲ, ಅಂದರೆ ವೇಕೆನ್ಸಿ ಅದು ಕಾಣಲೇ ಇಲ್ಲ ಅಂತ ನನಗೆ ತುಂಬ ಜನ ಹೇಳಿದ್ರಿ. ಸೊ ಅವರಿಗೆ ಇದು ಒಂಥರ ಗೋಲ್ಡನ್ ಆಪರ್ಚುನಿಟಿ. ಎಂತಕ್ಕಂತ ಹೇಳಿದ್ರೆ, ವಾಪಸ್ ಗೈಸ್, ಯೂಶ್ವಲಿ ಅಮೆಝಾನ್ ಅವರು ವರ್ಷಕ್ಕೆ ಒಂದ್ಸಲ ಅಷ್ಟೇ ಹೈರಿಂಗ್ ಮಾಡುವಂಥದ್ದು. ಸೊ ಇನ್ನೊಂದ್ಸಲ ಹೈರಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದವರಿಗೆ ಇದು, ಆಯ್ತಾ. ಸೊ ಯಾರೆಲ್ಲ ಕರ್ನಾಟಕದಲ್ಲಿ ಇದ್ದೀರಾ ಅವರೆಲ್ಲ ಅಮೆಝಾನಲ್ಲಿ ಕೆಲಸ ಹುಡುಕ್ತಾ ಇರೋರು, ಮನೆಯಲ್ಲೇ ಮಾಡುವಂಥ ಕೆಲಸ ಹುಡುಕ್ತಾ ಇರೋರು, ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ, ಓಕೆನಾ. ಫ್ರೆಷರ್ಸು ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಮೇನ್ಲಿ ಫ್ರೆಷರ್ಸ್ ಅಲ್ಲೇ ನೋಡ್ತಾ ಇದ್ದಾರೆ. ಲೈಕ್ ನನಗೆ ತುಂಬ ಜನ ಮೆಸೇಜ್ ಆಗ್ತಾ ಇರ್ತೀರಾ, ಲೈಕ್ ತುಂಬ ಮಂತಿನ ಕೆಲಸ ಹುಡುಕ್ತಾ ಇದ್ದೀನಿ, ನಮಗೆ ಕೆಲಸನೇ ಸಿಗ್ತಾ ಇಲ್ಲ. ಸೊ ಅಂಥವ್ರಂತೂ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಗೈಸ್, ಆಯಿತಾ. ಕರೆಂಟ್ಲಿ ಅಮೆಝಾನ್ ಅವರು ಹೈರಿಂಗ್ ನಡೆಸ್ತಾ ಇದ್ದಾರೆ, ಆಯ್ತಾ. ಸೊ ಇವಾಗ ನೀವು ಅರ್ಜಿ ಸಲ್ಲಿಸಿದ್ರೆ ನೀವು ಸೆಲೆಕ್ಷನ್ ಆಗಿ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ನನಗೆ ತುಂಬಾ ಜನ ಹೇಳ್ತಾ ಇದ್ರು, ಲೈಕ್ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ಸೊ ನಮಗೆ ಕೆಲಸ ಮಾಡೋಕೆ ಕಷ್ಟ ಆಗ್ತದೆ, ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ನಮ್ಮ ಹತ್ರ ಅಷ್ಟು ಹಣ ಕೂಡ ಇಲ್ಲ ಪರ್ಚೇಸ್ ಮಾಡೋಕ್ಕೆ ಅಂತ. ಸೊ ಅಮೆಝಾನ್ ಅವರು ಇಲ್ಲಿ ಲ್ಯಾಪ್ಟಾಪ್ ಇಲ್ಲ PC, ಓಕೆ, ಅವ್ರು ಸೆಟಪ್ ಮಾಡಿ ಕೊಡ್ತಾರೆ, ವೈಫೈ ಕೂಡ ಅವರು ಹಣ ಕೂಡ ಕೊಡ್ತಾರೆ, ಆಯ್ತಾ. ಸೊ ನಿಮ್ಗೆ ಏನು ಕಷ್ಟ ಇಲ್ಲ, ಜಸ್ಟ್ ಈ ಅಸೆಸ್ಮೆಂಟ್ ಟೆಸ್ಟ್ ತಗೋಬೇಕು, ಮತ್ತೆ ಇದು ಇಂಟರ್ವ್ಯೂ ತಗೊಂಡ್ರೆ ಆಯ್ತು ನೀವು, ಆಯ್ತಾ. ನೀವು ಇದ್ರೆ ಶಾರ್ಟ್ ಲಿಸ್ಟ್ ಆಗಿ ನಿಮ್ಗೆ ಆಫರ್ ಲೆಟರ್ ಬಂದ್ರೆ ಅವರೇ ಎಲ್ಲ ಸೆಟಪ್ ಮಾಡಿ ಕೊಡ್ತಾರೆ, ಮತ್ತೆ ನೀವು ಮನೆಯಲ್ಲೇ ಮಾಡುವಂತ ಕೆಲಸ, ಓಕೆ. ಬೊಂಬಾಟ್ ಆಪರ್ಚುನಿಟಿ ಗೈಸ್, ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ಹುಡುಕ್ತಾ ಇದ್ದಾರೆ ಇವಾಗ, ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಓಕೆ. ಸೊ ಏನಿದು ಕೆಲಸ, ಹೇಗೆ ಮಾಡುವಂಥದ್ದು ಎಲ್ಲವನ್ನ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತದೆ, ಕ್ಲಿಕ್ ಮಾಡಿ. ಏನಕ್ಕಂದ್ರೆ ನಾನು ಜಾಬ್ ರಿಲೇಟೆಡ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ನೀವು ಬೇಗ ಅಪ್ಲೈ ಮಾಡ್ಬೋದು, ಓಕೆ. ಇವಾಗ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಇದರ ಲಿಂಕನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಅದು ಕ್ಲಿಕ್ ಮಾಡಿದ ಕೂಡ ನಿಮಗೆ ಈ ಥರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ, ಆಯಿತಾ. ಸೊ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ರಿವ್ಯೂ ಕೂಡ ಹಾಕಿದ್ದಾರೆ ನೋಡಿ, ಸುಷ್ಮಿತಾ ಅನ್ನೋರು ಇಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವ್ರ ರಿವ್ಯೂ ಕೂಡ ಹಾಕಿದ್ದಾರೆ. ಇದು ಬಂದುಬಿಟ್ಟು ಅಮೆಝಾನ್ ಅವರದ್ದು ಒಫಿಷಿಯಲ್ ವೆಬ್ಸೈಟ್, ಅಮೆಝಾನ್ ಜಾಬ್ಸ್ ಅಂತ. ನೀವು ಯಾವುದೇ ಲೈಕ್ ಅಮೆಝಾನಲ್ಲಿ ಕೆಲಸ ಅಂತ ನಿಮ್ಗೆ ವಾಟ್ಸಪ್ಪಲ್ಲಿ ಬರೋದು ಆ ಥರ ಎಲ್ಲ ನಂಬಿ ಮೋಸ ಹೋಗಬೇಡಿ. ಅಮೆಝಾನ್ ಅವರು ಯಾವುದೇ ಥರದ ಹಣ ತೊಗೊಳ್ಳಲ್ಲ ನಿಮ್ಮಿಂದ, ಆಯಿತಾ. ಥ್ರೂಔಟ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವುದೇ ಥರದ ಹಣ ತೊಗೊಳ್ಳಲ್ಲ. ಮತ್ತು ಅವರು ಅಮೆಝಾನ್ ಬಿಟ್ಟು ಬೇರೆ ಸೈಟಲ್ಲಿ ಲಿಸ್ಟ್ ಔಟ್ ಕೂಡ ಮಾಡಲ್ಲ, ಆಯಿತಾ. ಸೊ ಇದು ಒಫಿಷಿಯಲ್ ಸೈಟ್ಗೆ ಬಂದು ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ. ಸೊ ಇಲ್ಲಿ ಜಾಯಿನ್ ಅಮೆಝಾನ್ ಒಂದಿದೆಯಲ್ಲ, ಇದಕ್ಕೆ ಒತ್ತಿ. ಇದಕ್ಕೆ ಒತ್ತುವಾಗ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇವಾಗ 6 ಕೆಲಸ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ, ನೋಯ್ಡಾ ಆಗಿರ್ಬೋದು, ಮತ್ತು ಇದು ಯಾವುದೋ ಒಂದು ಊರಂತೆ, ನಂಗೆ ಅಷ್ಟು ಗೊತ್ತಿಲ್ಲ, ಪುಣೆ ಅಂತೆ. ಸೊ ಡಿಫ್ರೆಂಟ್ ಊರಲ್ಲಿ ಕೆಲಸ ಇದೆ. ಬಟ್ ನಮಗೆ ಬೇಕಾಗಿರೋದು ಕರ್ನಾಟಕದವರು. ಸೊ ನಾನಿವಾಗ ಸರ್ಚ್ ಮಾಡ್ತಾ ಇರುವಾಗ 6 ಜಾಬ್ ಇದೆ, ನೀವು ಮಾಡುವಾಗ 1 ಜಾಬ್ 2 ಜಾಬ್ ಆಗ್ಲೂಬಹುದು. ಸೊ ನಾನಿವಾಗ ಸರ್ಚ್ ಮಾಡ್ತಾ ಇರಬೇಕಾ ಲಾಸ್ಟ್ಗಿಂತ ಮೇಲೆ ಇರೋದು, ಆಯಿತಾ. ಸೊ ನೀವು ಚೆಕ್ ಮಾಡಿ, ಇಲ್ಲಿ ಕಾಣ್ತದೆ ನೋಡಿ ಕರ್ನಾಟಕ ಅಂತ, ಇದು ಕರೆಕ್ಟ್ ನೋಡಿ, ಆಯಿತಾ. ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡಬೇಕು, ಮತ್ತು ಬೇಗ ಅಪ್ಲೈ ಮಾಡಬೇಕು. ಏನಕ್ಕಂತಂದರೆ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಬೆಳಿಗ್ಗೆ ಅಂತ ಹೇಳಿದರೆ ಸಂಜೆಗೆ ಎಂಡ್ ಆಗ್ಬೋದು ಅಂತ ಹೇಳಿದ್ರೆ ಅಷ್ಟು ಕಾಂಪಿಟೇಷನ್ ಇರ್ತದೆ, ಓಕೆನಾ. ಸೊ ಇದು ಸರ್ಚ್ ಮಾಡಿ ನೀವು ಅಪ್ಲೈ ಮಾಡಿ, ಬೇರೆದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಬೇರೆ ಲೊಕೇಶನ್ಗೆ ನಿಮಗೆ ಸಿಗೋ ಚಾನ್ಸಸ್ ಕಮ್ಮಿ ಇರ್ತದೆ. ಕರ್ನಾಟಕದ ಅಂತ ಹೇಳಿದ್ರೆ ಕರ್ನಾಟಕದವರನ್ನ ಹೈರ್ ಮಾಡೋದು, ಮತ್ತು ಕರೆಂಟ್ಲಿ ಅವರು ಹೈರಿಂಗ್ ನಡೆಸ್ತಾ ಇದ್ದಾರೆ. ಸೊ ಚಾನ್ಸಸ್ ಇದೆ ನಿಮಗೆ ಇಲ್ಲಿ ಕೆಲಸ ಸಿಗೋಕ್ಕೆ, ಫ್ರೆಷರ್ಸ್ಗೆ ಎಸ್ಪೆಷಲಿ, ಓಕೆ. ಸೊ ಇದು ಬಂದುಬಿಟ್ಟು ಮನೆಯಲ್ಲೇ ಮಾಡುವಂಥ ಕೆಲಸ ಅಮೆಝಾನಲ್ಲಿ. ಸೊ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಒಂದು ರೋಲ್ ಅಂತ ಹೇಳಿದ್ರೆ ಕಸ್ಟಮರ್ ಸಪೋರ್ಟ್. ಸೊ ಜಾಬ್ ಟೈಪ್ ಸೀಸ್ನಲ್ ಇದು, ಓಕೆ. ಸೊ ವಾಟ್ ವಿಲ್ ಯು ಡೂ ಆ್ಯಸ್ ಅ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಅನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯು ಹ್ಯಾವ್ ಅ ವೆರಿ ಕ್ಲಿಯರ್ ಪರ್ಪಸ್ ಟು ಪ್ರಿವೆಂಟ್ ಇಶ್ಯೂ. ಯಾವುದಾದ್ರೂ ಇಶ್ಯೂ ಇದ್ದರೆ ಅದನ್ನು ಸಾಲ್ವ್ ಮಾಡುವಂಥದ್ದು, ಏನಾದರೂ ಕ್ವೆರೀಸ್ ಇದ್ದರೆ ಅದನ್ನು ಸಾಲ್ವ್ ಮಾಡುವಂಥದ್ದು, ಟೋಟಲಿ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಮಾತಾಡುವಂಥದ್ದು. ಇವಾಗ ಅಮೆಝಾನಲ್ಲಿ ಲೈಕ್ ಏನೋ
ಅಮೆಝಾನ್ ಕಸ್ಟಮರ್ ಆಗಿ ನಿಮ್ಗೆ ಗೊತ್ತಿರ್ಬೋದು, ಅಮೆಝಾನಲ್ಲಿ ಏನೇನೋ ಪರ್ಚೇಸ್ ಮಾಡ್ತಾ ಇರ್ತಾರಲ್ಲ, ಸೊ ಕಸ್ಟಮರ್ ಸಪೋರ್ಟ್ ಹೆಂಗೆ ಮಾತಾಡ್ತಾರೆ ನಿಮ್ಮ ಹತ್ರ, ಆ ಥರ ಮಾತಾಡುವಂಥದ್ದು. ಓಕೆ, ಯು ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ಸ್ ಬೈ ಆನ್ಸರಿಂಗ್ ದೇರ್ ರಿಕ್ವೆಸ್ಟ್ ಥ್ರೂ ಫೋನ್, ಚಾಟ್ ಆರ್ ಇಮೇಲ್. ದಿಸ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಫ್ರಮ್ ಆರ್ಡರ್ ಆ್ಯಂಡ್ ಪ್ರಾಡಕ್ಟ್ ಕ್ವಶನ್ಸ್ ಟು ಪೇಮೆಂಟ್ ಮ್ಯಾಟರ್ಸ್ ಆ್ಯಂಡ್ ವೆಬ್ಸೈಟ್ ಗೈಡೆನ್ಸ್. ಸೊ ನಿಮಗೆ ಲೈಕ್ ಕಸ್ಟಮರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವಾಗ ಲೈಕ್ ಕಾಲ್ ಇರ್ಬೋದು, ಇಲ್ಲ ಮೇಲ್ ಮಾಡಲಿಕ್ಕೆ ಇರ್ಬೋದು, ಚಾಟ್ ಮಾಡಲಿಕ್ಕೆ ಇರ್ಬೋದು, ನಿಮಗೆಲ್ಲ ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಓಕೆನಾ, ಆವಾಗಷ್ಟೇ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ನೀವು. ಮತ್ತು ಅಷ್ಟೇ ಅಲ್ಲ, ಆರ್ಡರ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಆಯಿತಾ. ಮತ್ತು ಪ್ರಾಡಕ್ಟ್ ಏನಾದರೂ ಕ್ವಶನ್ಸ್ಗಳಿದ್ರೆ ಅದು ಕೂಡ ನಿಮಗೆ ಗೊತ್ತಿರಬೇಕು. ಮತ್ತು ಪೇಮೆಂಟ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ಗಳಿದ್ರೆ ಅದು ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲ ಟ್ರೈನಿಂಗ್ ಟೈಮಲ್ಲಿ ನಿಮಗೆ ಕಲಿಸ್ಕೊಡ್ತಾ ಅದ್ರ ಬರೀ ಆಗಬೇಕಾಗಿಲ್ಲ, ಆಯಿತಾ. ಮತ್ತು ವೆಬ್ಸೈಟ್ ನಮಗೆ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ, ಯಾರಾದರೂ ಕಸ್ಟಮರ್ ಕಾಲ್ ಮಾಡಿದರೆ ಅದಕ್ಕೆ ಕೂಡ ನಿಮಗೆ ಆನ್ಸರ್ ಮಾಡೋ ಒಂದು ಕೆಪಾಬಿಲಿಟಿ ಇರಬೇಕು. ಟ್ರೈನಿಂಗಲ್ಲೆಲ್ಲ ತಿಳಿಸ್ಕೊಡ್ತಾರೆ ಅದು. ಓಕೆ, ಅದನ್ನು ಬರೀ ಆಗಬೇಕಾಗಿಲ್ಲ ನೀವು. Our customer service associate use a variety of tools to navigate, research and review solutions and communicate effectively with the customer. ಸೊ ನಿಮ್ಗೆ ಅದೆಲ್ಲ ಟೂಲ್ ಬಗ್ಗೆ ಹೇಳ್ಕೊಡ್ತಾರೆ ಅವರು, ಆಯಿತಾ. ಯಾವ ಟೂಲ್ ಯೂಸ್ ಮಾಡಬೇಕು ಏನಕ್ಕೆ ಅಂತ. ಸೊ ಅವಾಗ ನಿಮಗೊಂದು ಐಡಿಯಾ ಬರ್ತದೆ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮ್ಮದು ಕೆಲಸ. ಇಲ್ಲಿ ಟೋಟಲಿ ಕಸ್ಟಮರಿಗೆ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೊಲ್ಯೂಷನ್ ಕೊಡುವಂಥ ನಿಮ್ದು ಇಲ್ಲಿ ಕೆಲಸ. ವಾಟ್ ಆರ್ ಯುವರ್ ಅವರ್ಸ್, ಎಷ್ಟು ಗಂಟೆ ಕೆಲಸ ಮಾಡೋದು ಅದಿಲ್ಲೇ ಹಾಕಿದ್ದಾರೆ. ಸೊ ದಿಸ್ ರೋಲ್ಸ್ ರಿಕ್ವೈರ್ಸ್ ವರ್ಕಿಂಗ್ ವೇರಿಯಬಲ್ ಅವರ್ಸ್ ಟು ಮ್ಯಾಚ್ ವೆನ್ ಕಸ್ಟಮರ್ಸ್ ನೀಡ್ ಅಸ್ ಮೋಸ್ಟ್. ಸೊ ನಿಮಗೆ ಇದು ಒಂದೇ ಟೈಮಲ್ಲಿ ಅಲ್ಲ, ಇವಾಗ ಕೆಲವೊಮ್ಮೆ ಬೆಳಿಗ್ಗೆ ಇರ್ಬೋದು, ಕೆಲವೊಮ್ಮೆ ಮಧ್ಯಾಹ್ನ ಇರ್ಬೋದು, ಕೆಲವೊಮ್ಮೆ ರಾತ್ರಿ ಇರ್ಬೋದು, ಶಿಫ್ಟ್ ವೇರಿ ಆಗ್ತದೆ. ಯಾವಾಗ ನಿಮ್ಮದು ನೀಡಿದೆ ಕಸ್ಟಮರಿಗೆ, ಆವಾಗ ನಿಮ್ಮನ್ನು ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ಕೆಲಸ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟಿಗೆ ಹೇಳ್ಬಿಡ್ತಾರೆ. ಲೈಕ್ ಇವಾಗ ನೈಟ್ ಶಿಫ್ಟ್ ಇರ್ತದೆ, ಕೆಲವೊಮ್ಮೆ ಡೇಟ್ ಶಿಫ್ಟ್ ಇರ್ತದೆ, ಕೆಲವೊಮ್ಮೆ ಆಫ್ಟರ್ನೂನ್ ಶಿಫ್ಟ್ ಇರ್ತದೆ, ಫಸ್ಟಿಗೆ ಹೇಳ್ಬಿಡ್ತಾರೆ. ಓಕೆ, ಯು ವಿಲ್ ವರ್ಕ್ ಓವರ್ ನೈಟ್ ಆರ್ ಡೇ ಲೇಟ್ ಶಿಫ್ಟ್ ಆ್ಯಂಡ್ ಯುವರ್ ವರ್ಕ್ ವೀಕ್ ಈಸ್ ಮಿನಿಮಮ್ 40 hours. ವಾರದಲ್ಲಿ ನೀವು 40 ಗಂಟೆ ಕಂಪ್ಲೀಟ್ ಮಾಡಬೇಕಾಗ್ತದೆ. ಓಕೆನಾ. ಸೊ ಅದು ಡೇ ಟೈಮ್ ಆಗ್ಬೋದು, ನೈಟ್ ಟೈಮ್ ಆಗಿರ್ಬೋದು. ಸೊ ಟೋಟಲ್ 40 ಗಂಟೆ ನೀವು ವರ್ಕ್ ಮಾಡಬೇಕಾಗ್ತದೆ. ಇನ್ ಆರ್ಡರ್ ಟು ಮ್ಯಾಚ್ ಅವರ್ ಕಸ್ಟಮರ್ ಡಿಮ್ಯಾಂಡ್, ವಿ ಸ್ಕೆಡ್ಯೂಲ್ ಬೇಸ್ಡ್ ಆನ್ ದ ವೆರೈಟಿ ಆಫ್ ಡಿಫ್ರೆಂಟ್ ಶಿಫ್ಟ್ ಪ್ಯಾಟರ್ನ್ ವಿದಿನ್ ಆಪರೇಟಿಂಗ್ ಅವರ್ಸ್ ಆಫ್ 6 AM ಆ್ಯಂಡ್ 11 PM ಸಂಡೇ ಟು ಮಂಡೇ. ಯು ಮೇ ಬಿ ರಿಕ್ವೈರ್ಡ್ ಟು ವರ್ಕ್ ನ್ಯಾಷನಲ್ ಹಾಲಿಡೇಸ್. ಮತ್ತು ಬೆಳಿಗ್ಗೆ 6ರಿಂದ 11 ಗಂಟೆ ಮಧ್ಯೆ, ಬೆಳಿಗ್ಗೆ 6 ಗಂಟೆ ಇರ್ತದಲ್ಲ, ಅಲ್ಲಿಂದ 11 ಗಂಟೆ ಮಧ್ಯೆ ಯಾವಾಗ ಬೇಕಾದರೂ ಇವರು ಶಿಫ್ಟ್ ನಿಮಗೆ ಇಡ್ಬೋದು. ಫಸ್ಟಿಗೆ ಇನ್ಫಾರ್ಮ್ ಮಾಡ್ತಾರೆ, ಆಯಿತಾ. ಸೊ ಅದಾದಮೇಲೆ ಶಿಫ್ಟ್ ಇಡುವಂಥದ್ದು. ಸೊ ಕೆಲವೊಮ್ಮೆ ನ್ಯಾಷನಲ್ ಹಾಲಿಡೇಸಲ್ಲಿ ಕೂಡ ನಿಮಗೆ ಕೆಲಸ ಮಾಡಲಿಕ್ಕೆ ಇರ್ತದೆ, ಆಯಿತಾ. ಸೊ ಯು ವಿಲ್ ಲರ್ನ್ ಮೋರ್ ಅಬೌಟ್ ಯುವರ್ ಎಕ್ಸಾಕ್ಟ್ ಸ್ಕೆಡ್ಯೂಲ್ ಕ್ಲೋಸರ್ ಟು ಯುವರ್ ಸ್ಟಾರ್ಟ್ ಡೇಟ್. ಓಕೆ, ಸೊ ವಾಟ್ ಕ್ವಾಲಿಫಿಕೇಷನ್ ಡು ವಿ ನೀಡ್ ಫ್ರಮ್ ಯು, ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ಮಿನಿಮಮ್ ಏಜ್ 18 ವರ್ಷ ಆಗಿರಬೇಕು ನೀವು, ಆವಾಗಷ್ಟೇ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. 18ಕ್ಕಿಂತ ಕಮ್ಮಿ ಇದ್ದವರು ಅಪ್ಲೈ ಮಾಡಬೇಡಿ. ಯಾವುದೇ ಏಜ್ ಲಿಮಿಟ್ ಹೇಳಿಲ್ಲ ಅಂತ ಹೇಳಿದ್ರೆ 60 ವರ್ಷ 70 ವರ್ಷ ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮೆನ್ಷನ್ ಮಾಡಿಲ್ಲ ಅಲ್ಲ ಅದಕ್ಕೆ. ಬಟ್ ಅವರು ಫ್ರೆಷರ್ಸನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಏನೂ ಕೆಲಸ ಇಲ್ಲ, ಹುಡುಕ್ತಾ ಇದ್ದೀರಾ, ಮನೆಯಲ್ಲೇ ಮಾಡುವಂಥ ಕೆಲಸ ಅಂದರೆ ದಯವಿಟ್ಟು ಇದಕ್ಕೆ ಅರ್ಜಿ ಸಲ್ಲಿಸಿ. ಕರೆಂಟ್ಲಿ ಇವರು ಹೈರಿಂಗ್ ನಡೆಸ್ತಾ ಇದ್ದಾರಲ್ಲ, ಒಂದು ಒಳ್ಳೆ ಆಪರ್ಚುನಿಟಿ ನಿಮಗೆ. ಹ್ಯಾವ್ ದ ರೈಟ್ಸ್ ಟು ವರ್ಕ್ ಇನ್ ಇಂಡಿಯಾ, ಎಲ್ರಿಗಿದು ರೈಟ್ಸ್ ಇದೆ ಇಂಡಿಯನ್ಗೆ. ಸೊ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಬೋತ್ ರಿಟನ್ ಆ್ಯಂಡ್ ಓರಲ್ ಫ್ಲೂಯೆನ್ಸಿ. ಸೊ ಅದೇ ಹೇಳ್ತಾ ಇದ್ದಾರೆ, ಮಾತಾಡ್ಲಿಕ್ಕೆ ಗೊತ್ತಿರಬೇಕು, ಕಸ್ಟಮರ್ ಹತ್ರ ಮಾತಾಡಲಿಕ್ಕೂ ಇರ್ತದೆ ಮತ್ತು ಬರೀಲಿಕ್ಕೆ ಅಂತ ಹೇಳಿದ್ರೆ ಮೇಲ್ ಮತ್ತು ಮೆಸೇಜ್. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಯೂಸ್ ಮಾಡಿ ಗೊತ್ತಿರಬೇಕು ನಿಮಗೆ. ದ ಅವೈಲೇಬಲ್ ಟು ವರ್ಕ್ ವೇರಿಂಗ್ ಶಿಫ್ಟ್ ಫ್ರಮ್ ಮಂಡೇ ಟು ಸಂಡೇ ವಿದಿನ್ ದ ಆಪರೇಟಿಂಗ್ ಅವರ್ಸ್ 6 AM ಆ್ಯಂಡ್ 11 PM ಅಂತ ಹೇಳಿದ್ದಾರೆ, ಆಯಿತಾ. ಸೊ ವಿಲ್ಲಿಂಗ್ನೆಸ್ ಆ್ಯಂಡ್ ಎಬಿಲಿಟಿ ಟು ವರ್ಕ್ ರೊಟೇಟಿಂಗ್ ಶಿಫ್ಟ್ ಅಂತ ಹೇಳಿದೆ ನಾನು ಆಲ್ರೆಡಿ. ಕೆಲವೊಮ್ಮೆ ಡೇ ಶಿಫ್ಟ್ ಇರ್ತದೆ, ಕೆಲವೊಮ್ಮೆ ನೈಟ್ ಶಿಫ್ಟ್ ಇರ್ತದೆ. ಸೊ ಚೇಂಜ್ ಆಗ್ತಾ ಇರ್ತದೆ. ಮತ್ತು ಓವರ್ ಟೈಮ್ ಕೂಡ ಕೊಡ್ತಾರೆ, ಬಟ್ ಅದಕ್ಕೆ ಎಕ್ಸ್ಟ್ರಾ ಇವರು ಹಣ ಕೊಡ್ತಾರೆ. ಓಕೆನಾ. ಸೊ ಯು ವಿಲ್ ನೀಡ್ ಅ ಕ್ವೈಟ್ ಡಿಸ್ಟ್ರಕ್ಷನ್ ಫ್ರೀ ವರ್ಕ್ ಸ್ಪೇಸ್. ಓಕೆ, ಸೊ ಒಂದು ನಿಮಗೆ ಮನೆಯಲ್ಲಿ ಮಾಡಲಿಕ್ಕೆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಜಾಗ ಇರಬೇಕು, ಆಯಿತಾ. ಸೊ ಡೆಡಿಕೇಟೆಡ್ ಆಫೀಸ್ ಸ್ಪೇಸ್ ವಿತ್ ಡೆಸ್ಕ್ ಆ್ಯಂಡ್ ಚೇರ್. ಸೊ ಏನಕ್ಕಂತ ಹೇಳಿದ್ರೆ ಅವರು ಲ್ಯಾಪ್ಟಾಪ್ ಎಲ್ಲ ಅವರೇ ಕೊಟ್ಬಿಡ್ತಾರೆ ನಿಮಗೆ. ಓಕೆ, ಖಾಲಿ ನಿಮಗೆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಜಾಗ ಇರಬೇಕು ನಿಮ್ಮ ಮನೆಯಲ್ಲಿ. ಓಕೆ, ಫ್ರಮ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಮಿನಿಮಮ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ 20 MB ಡೌನ್ಲೋಡ್ ಸ್ಪೀಡ್ ಆ್ಯಂಡ್ 8 MB ಅಪ್ಲೋಡ್ ಸ್ಪೀಡ್ ಯೂಸಿಂಗ್ ಹಾರ್ಡ್ ವೈರ್ ಎಥರ್ನೆಟ್ ಇಂಟರ್ನೆಟ್ ಕನೆಕ್ಷನ್, ನೋ ವೈಫೈ. ಓಕೆ, ನಿಮ್ಮ ಮನೆಯಲ್ಲಿ ಇಷ್ಟು ಸ್ಪೀಡ್ ಇಂಟರ್ನೆಟ್ ಕೂಡ ಇರಬೇಕು. ನೀವೊಂದ್ಸಲ ಕೆಲಸ ಕನ್ಫರ್ಮ್ ಆದಮೇಲೆ ಇದೆಲ್ಲ ತೊಗೊಳ್ಳಿ, ಬೆಟರ್ ಅದು. ಏನಕ್ಕಂತ ಇದೆ, ಫಸ್ಟಿಗೆ ನೀವು ತೊಗೊಂಡೆಲ್ಲ ಸುಮ್ಮನೆ ಹಣ ವೇಸ್ಟ್ ಮಾಡಬೇಡಿ. ಹೆಂಗೋ ಅವ್ರು ಲ್ಯಾಪ್ಟಾಪ್ ಕೊಡ್ತಾರೆ ನಿಮಗೆ. ಸೊ ನಿಮ್ಮ ಒಂದು ಜಾಗ ಇದ್ದರೆ ಸಾಕು, ನಿಮ್ಮ ಕೆಲಸ ಸಿಕ್ಕಿದ ಮೇಲೆ ಇಂಟರ್ನೆಟ್ ತೊಗೊಂಡು ನೀವು ಕೆಲಸ ಮಾಡಿ. ಓಕೆನಾ. ನೆಕ್ಸ್ಟ್ ವಾಟ್ ಸ್ಟ್ರೆಂತ್ ಯು ವಿಲ್ ಬ್ರಿಂಗ್. ಸೊ ಹಾರ್ಡ್ ವರ್ಕಿಂಗ್ ಅದೆಲ್ಲ ಬಿಡಿ.
ಸೊ ನೀವು ಚಂದ ಕಲೀಲಿಕ್ಕೆ ರೆಡಿ ಇರಬೇಕು, ಮತ್ತು ಮಲ್ಟಿ ಟಾಸ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಅಂತ ಹೇಳಿದ್ರೆ ಒಂದು ಕಸ್ಟಮರ್ ಹತ್ರ ಮಾತಾಡ್ತಾ ಇದ್ದೀರಾ, ಇನ್ನೊಬ್ಬರಿಗೆ ಟೆಕ್ಸ್ಟ್ ಮಾಡಲಿಕ್ಕೆ ಆಗಬೇಕು. ನಿಮಗೆ ಸೈಮಲ್ಟೇನಿಯಸ್ಲಿ ಮಲ್ಟಿ ಟಾಸ್ಕಿಂಗ್ ಕೆಪಾಸಿಟಿ ಇರಬೇಕು, ಮತ್ತು ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರಬೇಕು. ಸೊ ಅಂಥವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮೇನ್ ನಿಮಗೆ ಆಸೆ ಇರಬೇಕು ಕೆಲಸ ಮಾಡಬೇಕಂತ. ಸೊ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ, ಏನೆಲ್ಲ ಬೆನಿಫಿಟ್ ಕೊಡ್ತಾ ಇದ್ದಾರೆ ನೋಡಿ ಇವರು ನಿಮಗೆ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತಾರೆ, ಆಯಿತಾ. ಸೊ ಅಮೆಝಾನ್ ಬೆಸ್ಟ್ ಅಲ್ವಾ, ನಿಮಗೆ ಗೊತ್ತಿರ್ಬೋದು. ತುಂಬ ಜನ ಅಮೆಝಾನ್ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾರೆ. ಸೊ ಏನಕ್ಕಂತಂದರೆ ತುಂಬ ಬೆನಿಫಿಟ್ ಇರ್ತದೆ ಅವರದ್ದು. ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತಾರೆ, ಮತ್ತು ಪೆನ್ಷನ್ ಪ್ಲ್ಯಾನ್ ಕೊಡ್ತಾರೆ, ಇಂಟರ್ನೆಟ್ ಅಲೌನ್ಸ್. ಅವ್ರಿಗೆ ಹೇಳಿದಾರಲ್ಲ ಇಷ್ಟು MBPS ಇದು ಬೇಕು ಅಂತ ಇಂಟರ್ನೆಟ್, ಅದಕ್ಕೆ ಅವರು ಹಣ ಕೊಡ್ತಾರೆ, ಆಯಿತಾ. ಜಸ್ಟ್ ನೀವು ತೊಗೊಂಡ್ರೆ ಆಯಿತು, ಅದಕ್ಕೆ ಮಂತ್ಲಿ ಹಣ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ. ಮತ್ತು ಲೈಫ್ ಸ್ಟೈಲ್ ಬೆನಿಫಿಟ್ ಆ್ಯಂಡ್ ರಿಟೇಲ್ ಡಿಸ್ಕೌಂಟ್ ಥ್ರೂ ದ ಅಮೆಝಾನ್ ಎಕ್ಸ್ಟ್ರಾ ಪ್ರೋಗ್ರಾಮ್. ನೀವು ಚೆಂದ ಕೆಲಸ ಮಾಡ್ತಾ ಇದ್ದರೆ, ಸೊ ಅಮೆಝಾನ್ ಅಲ್ವಾ ಇದು, ಲೈಕ್ ನಿಮಗೆ ಇದು ಕೂಪನ್ಸ್ ಎಲ್ಲ ಕೊಡ್ತಾರೆ. ಓಕೆ, ಎಕ್ಸ್ಪರ್ಟ್ ಟ್ರೈನಿಂಗ್ ಆ್ಯಂಡ್ ಆನ್ಗೋಯಿಂಗ್ ಆಪರ್ಚುನಿಟಿ ಟು ಲರ್ನ್ ಮೋರ್ ಆ್ಯಂಡ್ ಡೆವಲಪ್ ಯುವರ್ ಸ್ಕಿಲ್. ಅದೇ ಟ್ರೈನಿಂಗ್ ಕೊಡ್ತಾರೆ, ನಾನು ಹೇಳ್ದಂಗೆ ಟ್ರೈನಿಂಗ್ ಆದಮೇಲೆ ನಿಮ್ಮ ಕೆಲಸ ಆಗೋದು. ಸೊ ನಿಮಗೆ ಟ್ರೈನಿಂಗ್ ಕೂಡ ಇವರು ಕೊಡ್ತಾರೆ. Okay, if this role sound like it's for you, then click on the link below to start the application process. ಆಯಿತಾ. ಸೊ ನಿಮಗೆ ಇದು ಓಕೆ ಅನಿಸಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಯು ವಿಲ್ ನೀಡ್ to allow 3 hours to complete the full application including assessment which will evaluate your suitability for the role. ಸೊ 3 ಗಂಟೆ ಆಗ್ತದೆ ಇದು ಅಸೆಸ್ಮೆಂಟ್ ತಗೊಳ್ಳಿಕ್ಕೆ. ನೀವು ಇದು ಕಂಪ್ಲೀಟ್ ಮಾಡಬೇಕಾಗ್ತದೆ. ಯು ವಿಲ್ ಹ್ಯಾವ್ ದ ಆಪ್ಷನ್ ಟು ಸೇವ್ ಯುವರ್ ಅಪ್ಲಿಕೇಶನ್ ಡ್ಯೂರಿಂಗ್ ದ ಪ್ರೊಸೆಸ್ ಆ್ಯಂಡ್ ರಿಟರ್ನ್ ಟು ಇಟ್ ಇಫ್ ನೆಸೆಸರಿ. ವಿ ರೆಕಮೆಂಡ್ ಯೂಸಿಂಗ್ ಲ್ಯಾಪ್ಟಾಪ್ ಆನ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಇನ್ ಆರ್ಡರ್ ಟು ಗೆಟ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಈಗ ಅಪ್ಲೈ ಮಾಡೋಕ್ಕೆ ಕೂಡ ಲ್ಯಾಪ್ಟಾಪ್ ಬೇಕು. ನಿಮ್ಮ ಹತ್ರ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ ಅವ್ರದ್ದು ಇಸ್ಕೊಂಡು ನೀವು ಮಾಡಿ. ಮತ್ತು ಕೆಲಸ ಸಿಕ್ಕಿದ ಮೇಲೆ ಹೆಂಗೋ ನಿಮಗೆ ಬರ್ತದೆ ಅಲ್ವಾ, PC ಇಲ್ಲ ಲ್ಯಾಪ್ಟಾಪ್ ಅವರು ಕೊಟ್ಟೇ ಕೊಡ್ತಾರೆ. ಓಕೆ, ಇಫ್ ಸಕ್ಸಸ್ಫುಲ್ ವಿ ವಿಲ್ ಕಾಂಟ್ಯಾಕ್ಟ್ ಯು ಅಬೌಟ್ ನೆಕ್ಸ್ಟ್ ಸ್ಟೆಪ್. ಸೊ ನೀವು ಇದರಲ್ಲಿ ಸೆಲೆಕ್ಟ್ ಆದ ಅಸೆಸ್ಮೆಂಟಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಮತ್ತು ಇವಾಗ ನಾನು ಹೇಳೋದು ಮರ್ತೋದೆ. ಸೊ ಏನಾದರೂ ಲೈಕ್ ಡಿಸೇಬಿಲಿಟಿ ಇದ್ದರೆ ನೀವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅಮೆಝಾನಲ್ಲಿ ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡ್ತಾರೆ ಅವರು. ಓಕೆನಾ. ಸೊ ಇಷ್ಟು ಇದಕ್ಕೆ ಅರ್ಜಿ ಸಲ್ಲಿಸಿ ಹೇಗಿರುತ್ತೆ ನೋಡಿ. ಫಸ್ಟ್ ನೀವು ಜಾಬ್ ಅಪ್ಲೈ ಮಾಡುವಂಥದ್ದು, ಅದಾದಮೇಲೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ, ಅದನ್ನು ನೀವು ಇದು ಮಾಡುವಂಥದ್ದು. ಅದಾದಮೇಲೆ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಫರ್ದರ್ ರೌಂಡ್ಸಿಗೆ. ಜಸ್ಟ್ ಒಂದು ಪ್ರೀ ಓರಿಯಂಟೇಷನ್ ಇರ್ತದೆ, ಮತ್ತು ಡೈರೆಕ್ಟ್ ನಿಮ್ಮನ್ನು ಕಂಪನಿಗೆ ಸೇರಿಸ್ಕೊತಾರೆ. ಇದು ಬಂದುಬಿಟ್ಟು ಹೈರಿಂಗ್ ಪ್ರೊಸೆಸ್ ಅವ್ರದ್ದು. ಯಾವುದೇ ಸ್ಟೆಪ್ಪಲ್ಲಿ ₹1 ಕೂಡ ನಿಮ್ಮ ಹತ್ರ ಕೇಳಲ್ಲ. ಇದು ಕಂಪ್ಲೀಟಾಗಿ ಏನೂ ಇಲ್ಲಿ ಹಣ ಕೇಳಲ್ಲ ಅವರು. ಓಕೆನಾ. ಸೊ ಅಪ್ಲೈ ಮಾಡೋಕ್ಕೆ ಅಪ್ಲೈ ಅಂತ ಕಾಣ್ತದೆ, ಇದಕ್ಕೆ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಫ್ರೆಂಡ್ಸ್, ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ KA ಇಂಡಿಯಾ, ಕರ್ನಾಟಕ ಇಂಡಿಯಾ, ಇದಕ್ಕೆ ಅಪ್ಲೈ ಮಾಡಬೇಕು. ಬೇರೆ ಮಾಡಬೇಡಿ, ಇನ್ನಕ್ಕಂತೇಳಿ ಸಿಗಲ್ಲ ಅದಕ್ಕೆ, ಆಯಿತಾ. ಸೊ ನಮ್ಮ ಅಂತ ಹೇಳಿದ್ರೆ ನಮ್ಮ ರಾಜ್ಯದ್ದೇ ನಮಗೆ ಬೇಗ ಸಿಗ್ತದೆ. ಬೇರೆ ರಾಜ್ಯ ಅಂತ ಹೇಳಿದ್ರೆ ನಮ್ಮನ್ನು ಪ್ರಿಫರ್ ಮಾಡಲ್ಲ ಅವರು, ನಿಮ್ಗೆ ಗೊತ್ತಿರ್ಬೋದು. ಸೊ ಐ ಅಕ್ಸೆಪ್ಟ್ ಇದು, ಅದಾದಮೇಲೆ ಕಂಟಿನ್ಯೂ ಕೊಡಿ. So login this account different from the one you use to shop on Amazon. ಆಲ್ರೆಡಿ ಶಾಪಿಂಗಲ್ಲೆಲ್ಲ ಯೂಸ್ ಮಾಡಿರ್ತೀರಲ್ಲ, ಅದು ಬೇಡ. ಹೊಸದೊಂದು ಅಕೌಂಟ್ ಇಲ್ಲಿ ಕ್ರಿಯೇಟ್ ಮಾಡಬೇಕು ಅಮೆಝಾನಿಗೆ, ಆಯಿತಾ. ಸೊ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಸೈನ್ ಅಪ್. ಸೊ ಇಲ್ಲಿ ನಿಮ್ಮದು ಫಸ್ಟ್ ನೇಮ್ ಹಾಕಿ. ನಾನಿಲ್ಲಿ ಸುಷ್ಮಿತಾ ಅಂತ ಹಾಕ್ತೀನಿ, ಲಾಸ್ಟ್ ನೇಮ್ ಪ್ರಭು ಅಂತ ಹಾಕ್ತೀನಿ. ಅದಾದಮೇಲೆ ನಿಮ್ಮದು ಪ್ರಿಫರ್ಡ್ ನೇಮು ಸುಷ್ಮಿತಾ, ನಾನು P ಅಂತ ಹಾಕ್ತೀನಿ. ನೆಕ್ಸ್ಟ್ ಪ್ರಿಫರ್ಡ್ ಲಾಸ್ಟ್ ನೇಮ್, ಓಕೆ ಬೇಡ, ಇದು P ತೆಗ್ತೀನಿ, ಇಲ್ಲಿ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಹಾಕಿ ನಿಮ್ಮದು ಕರೆಕ್ಟಾ. ಎಂಟರ್ ಇಮೇಲ್ ಅಡ್ರೆಸ್. ತುಂಬ ಜನ ಲಾಸ್ಟ್ ಅಪ್ಲೈ ಮಾಡಿರ್ತೀರ ಅಲ್ವಾ, ನೀವು ಏನು ಮಾಡಿ ಅಂತ ಹೇಳಿದ್ರೆ ಇಮೇಲ್ ಚೇಂಜ್ ಮಾಡಿ, ಬೇರೆ ಇಮೇಲ್ ಹಾಕಿ. ಏನಕ್ಕಂತ ಹೇಳಿದ್ರೆ ಸೇಮ್ ಇಮೇಲ್ ಹಾಕಿದರೆ ನಿಮ್ಮದು ಅಪ್ಲಿಕೇಶನ್ ಅವರು ತೊಗೊಳ್ಳಲ್ಲ. ಓಕೆನಾ. ಸೊ ಇಮೇಲ್ ಅಡ್ರೆಸ್ ಎಂಟರ್ ಇಮೇಲ್ ಅಡ್ರೆಸ್ ಮಾಡಿ. ಫೋನ್ ನಂಬರ್ ಕೂಡ ಚೇಂಜ್ ಮಾಡಿ. ಓಕೆನಾ. ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಬರೀರಿ, ಇನ್ನೊಮ್ಮೆ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ನೆಕ್ಸ್ಟ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ನೆಕ್ಸ್ಟ್ ಪ್ರಿಫರ್ಡ್ ಟೈಮ್ ಝೋನು, ಸೊ ಇದೊಂದೇ. ನೆಕ್ಸ್ಟ್ ಕ್ರಿಯೇಟ್ ಅ ಪರ್ಸ್ನಲ್ ಪಿನ್, ಆ 6 ಡಿಜಿಟ್ ನಂಬರ್ ಯು ಕ್ಯಾನ್ ರಿಮೆಂಬರ್ ಎನಿಥಿಂಗ್. 6 ಡಿಜಿಟ್ ಇರಬೇಕು, ಅದನ್ನು ನೀವು ಮರಿಬಾರ್ದು. ಏನಕ್ಕಂತ ಹೇಳಿದ್ರೆ ಲಾಗಿನ್ ಟೈಮಲ್ಲಿ ಅದು ಪಿನ್ ಕೇಳ್ತದೆ, ಏನಕ್ಕಂತ ಹೇಳಿದ್ರೆ ಸೇಫ್ಟಿಗೋಸ್ಕರ. ಓಕೆ. ಸೊ ಈಗ 1 2 3 4 5 6 ಆ ಥರ 6 ಡಿಜಿಟ್ ಒಂದು ಪಿನ್ ಇಡಿ, ಮತ್ತು ಎಂಟರ್ ಮಾಡಿ. ಮತ್ತು ಬೈ ಸೆಲೆಕ್ಟಿಂಗ್ ಎಸ್ ಯು ಅಲೋ ದ ಇದು ಎಸ್ ಕೊಟ್ಟು ಮತ್ತೆ ಇಲ್ಲಿ ಕಂಟಿನ್ಯೂ ಕೊಡಿ. ಫ್ರೆಂಡ್ಸ, ನಿಮ್ಮ ಮೇಲ್ ಐಡಿಗೆ ಅವರು OTP ಕಳಿಸ್ತಾರೆ, ಮತ್ತು ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಕಳಿಸ್ತಾರೆ. ಅದನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ. ಓಕೆನಾ. ವೆರಿಫೈ ಮಾಡ್ಕೋಬೇಕಾಗ್ತದೆ. ಅದಾದಮೇಲೆ ನಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಆಯಿತಾ.
ಸೊ ಇಲ್ಲಿ ನಮ್ಮದು ಕರ್ನಾಟಕ. ಸೊ ಇಲ್ಲಿ ಅಪ್ಲೈ, ಐ ಎಕ್ಸೆಪ್ಟ್. ಸೊ ಇಲ್ಲಿ ನಿಮ್ಮದೆಲ್ಲ ಡೀಟೇಲ್ಸ್ ಕೇಳ್ತದೆ. ನನ್ನ ಫಸ್ಟ್ ನೇಮ, ಲಾಸ್ಟ್ ನೇಮ, ಮತ್ತು ಪ್ರಿಫರ್ಡ್ ಫಸ್ಟ್ ನೇಮ ಮತ್ತು ಪ್ರಿಫರ್ಡ್ ಲಾಸ್ಟ್ ನೇಮ, ಮತ್ತು ನಿಮ್ಮದು ಅಡ್ರೆಸ್ ಕರೆಕ್ಟಾಗಿ ಹಾಕಿ, ಅಡ್ರೆಸ್ 1, ಅಡ್ರೆಸ್ 2, ಮತ್ತು ನಿಮ್ಮದು ಲ್ಯಾಂಡ್ ಮಾರ್ಕ್, ನಿಮ್ಮ ಮನೆ ಪಕ್ಕ ಇರೋದು ಯಾವುದಾದ್ರೂ ಲ್ಯಾಂಡ್ ಮಾರ್ಕ್ ಇಲ್ಲಿ ಹಾಕಿ, ಮತ್ತು ಕಂಟ್ರಿ ಯಾವ ಕಂಟ್ರಿಯಿಂದ, ಇಂಡಿಯಾದವರಷ್ಟೇ, ಕರ್ನಾಟಕದವರಷ್ಟೇ, ಇಲ್ಲಿ ಇವಾಗ ಬೆಂಗಳೂರು ಕರ್ನಾಟಕ ಅಂತ ಹಾಕಿ. ಓಕೆ, ಸಿಟಿ. ನೆಕ್ಸ್ಟ್ ಪಿನ್ ಕೋಡ್, ಸ್ಟೇಟ್, ಮತ್ತು ಇಮೇಲ್ ಅಡ್ರೆಸ್ ಮತ್ತು ಪ್ರಿಫರ್ಡ್ ಮೊಬೈಲ್ ನಂಬರ್. ಅವರು ನಿಮ್ಮನ್ನು ಫರ್ದರ್ ಕಾಂಟ್ಯಾಕ್ಟ್ ಮೇಲೂ ಮಾಡ್ಬೋದು, ಮೊಬೈಲ್ಗೂ ಮಾಡ್ಬೋದು. ಇನ್ ಫ್ಯೂಚರ್ ಅವರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬೇಕಾಗ್ತಲ್ಲ, ಸೊ ನಂಬರ್ ಕರೆಕ್ಟಾಗಿ ಕೊಡಿ. ನೆಕ್ಸ್ಟ್ ಆಗ ಕೊಟ್ಟಿದ್ದು ನಂಬರ್ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಕಂಟ್ರಿ ಕೊಡಲ್ಲ. ಸೊ ಇಲ್ಲಿ ಇದು ಕ್ಲಿಕ್ ಮಾಡಿ, ನ್ಯಾಷನಲ್ ID ಟೈಪ್ ಯಾವುದು ಇದರಲ್ಲಿ, ಇಂಡಿಯಾ ಅಲ್ಲ, ನಮ್ಮದು ಇಂಡಿಯಾ. ಇನ್ನು ಇಂಡಿಯಾ ಸೆಲೆಕ್ಟ್ ಮಾಡಿ. ಪ್ಯಾನ್ ಕಾರ್ಡ್, ಇಲ್ಲಿ ಪ್ಯಾನ್ ಕಾರ್ಡ್ ಕೇಳ್ತಾರೆ, ನಿಮ್ಮದು ನಂಬರ್ ಕೊಡಬೇಕು ನೀವು ಪ್ಯಾನ್ ಕಾರ್ಡಿದ್ದು, ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಹಾಕಬೇಕು. ಪ್ಯಾನ್ ಕಾರ್ಡಲ್ಲಿ ಏನಿದೆ ಅದೇ ಡೇಟ್ ಆಫ್ ಬರ್ತ್ ಹಾಕಬೇಕು. ಮತ್ತು ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್, ಇಲ್ಲಿಂದ ಕೇಳಿದ್ರಿ, ಡೈರೆಕ್ಟ್ ವೆಬ್ಸೈಟ್ ಅಂತಲೇ ಹಾಕಿ. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಆನ್ಸರ್ ಜನರಲ್ ಕ್ವಶನ್ಸ್. ಆರ್ ಯು 18 years ಆಫ್ ಏಜ್ ಆರ್ ಓಲ್ಡರ್? ಎಸ್. ಆರ್ ಯು ಅಥರೈಸ್ಡ್ ಟು ವರ್ಕ್ ಇನ್ ಇಂಡಿಯಾ? ಎಸ್. ಈಸ್ ಯುವರ್ ಮಿನಿಮಮ್ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ 12th ಆರ್ ಇಂಟರ್ಮೀಡಿಯೇಟ್? ಎಸ್. ಆರ್ ಯು ವಿಲ್ಲಿಂಗ್ ಟು ವರ್ಕ್ ಇನ್ ಅ ನಾನ್ ಟೆಕ್ನಿಕಲ್ ರೋಲ್ಸ್ ವಿಚ್ ಇನ್ವಾಲ್ವ್ಸ್ ಇಂಟರಾಕ್ಟಿಂಗ್ ವಿತ್ ದ ಕಸ್ಟಮರ್ಸ್ ವಯ ಫೋನ್, ಇಮೇಲ್ ಆರ್ ಚಾಟ್ಸ್? ಎಸ್. ಇದು ಟೆಕ್ನಿಕಲ್ ರೋಲ್ ಅಲ್ಲ. ಯು ವಿಲ್ ಬಿ ಅಂಡರ್ಗೋಯಿಂಗ್ ಟ್ರೈನಿಂಗ್ ಡ್ಯೂರಿಂಗ್ ಫಸ್ಟ್ 6 to 8 weeks ಎಂಪ್ಲಾಯ್ಮೆಂಟ್ ದಟ್ ವಿಲ್ ರಿಸ್ಟ್ರಿಕ್ಟ್ ಲೀವ್ಸ್ ಆರ್ ಟೈಮ್ ಆಫ್. ವಿಲ್ ಯು ಬಿ ವಿಲ್ಲಿಂಗ್ ಟು work during that period without any leaves or additional time off? Yes. We have a broad range of working hours that were open. Are you comfortable to working in the? Yes. In order to meet our customer needs, we implement a blackout dates in certain months during a peak that will restrict approved leaves and time off. Will you be willing to work during that period without any leaves or additional time off? Yes. ಎಕ್ಸ್ಟ್ರಾ ಹಣ ಕೂಡ ಕೊಡ್ತಾರೆ ಅವರು, ಆಯಿತಾ. ಆರ್ ಯು ಅವೈಲೇಬಲ್ ಟು ವರ್ಕ್ ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್ ಇನ್ಕ್ಲೂಡಿಂಗ್ ಓವರ್ ಟೈಮ್ ಆಸ್ ನೀಡೆಡ್ ಆ್ಯಂಡ್ ಮೇಜರ್ ಪಬ್ಲಿಕ್ ಹಾಲಿಡೇಸ್? ಎಸ್. ಆರ್ ಯು ಫ್ಲೆಕ್ಸಿಬಲ್ ಟು ವರ್ಕ್ ಓವರ್ ನೈಟ್ ಶಿಫ್ಟ್ ಬಿಟ್ವೀನ್ 10 AM to 6 AM? ಎಸ್. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಿಲ್ ಎಂಟೈಲ್ಡ್ ಟು 2 consecutive weekly offs in a week and same would not necessarily be on a Saturday or Sunday. ನಿಮಗೆ 5 ದಿನ ಕೆಲಸ ಇರ್ತದೆ ಇಲ್ಲಿ ಅಮೆಝಾನಲ್ಲಿ, 2 ದಿನ ರಜೆ ಇರ್ತದೆ, ಆಯಿತಾ. ಸೊ ಅದು ವೀಕೆಂಡ್ ಸಿಗಲ್ಲ, ಯಾವುದಾದ್ರೂ ವೀಕ್ ಡೇಸಲ್ಲೇ ಅವರು ಕೊಡ್ತಾರೆ, ಕೆಲವೊಮ್ಮೆ ವೀಕೆಂಡ್ ಕೂಡ ಸಿಗ್ತದೆ. ಅದಕ್ಕೆ ಓಕೆನಾ ಅಂತ? ಎಸ್. When I apply for Amazon, I understand that Amazon will be conducting a background check and I authorize them to do so. Yes. ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ, ಅವರು ಎಲ್ಲ ವೆರಿಫೈ ಮಾಡ್ಕೊತಾರೆ, ಅವರಿಗೆ ಫೇಕ್ ಎಲ್ಲ ಬೇಡ, ಮತ್ತು ಯಾವುದಾದ್ರೂ ಕ್ರಿಮಿನಲ್ ಹಿಸ್ಟ್ರಿ ಎಲ್ಲ ಇರಬಾರ್ದು ಅದಕ್ಕೆ. ಓಕೆ. ಐ ಆಮ್ ಅವೇರ್ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಮೈ ಎಂಪ್ಲಾಯ್ಮೆಂಟ್ ಈಸ್ ಸಬ್ಜೆಕ್ಟ್ ಟು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆ್ಯಂಡ್ ಆಲ್ ದ ಇನ್ಫಾರ್ಮೇಷನ್ ಫಿಲ್ಡ್ ಈಸ್ ಕರೆಕ್ಟ್ ಆ್ಯಂಡ್ ಟ್ರೂ. ಎಸ್. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಏನೋ ಮೋಸ ಮಾಡೋಕ್ಕೆ ಹೋಗ್ಬೇಡಿ, ಅವರಿಗೆ ಸಿಕ್ಕಾಕೊಂಡು ತುಂಬಾ ಕಷ್ಟ. ಓಕೆ, ನಿಮಗೆ ಅವ್ರ ಕೆಲಸ ಸಿಗಲ್ಲ. ಸೇವ್ ಆ್ಯಂಡ್ ಕಂಟಿನ್ಯೂ. ಮೈ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್. ಅದಾದಮೇಲೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್. ಹ್ಯಾವ್ ಯು ಪ್ರೀವಿಯಸ್ಲಿ ವರ್ಕ್ಡ್ ಆನ್ Amazon.com ಆರ್ ಎನಿ ಆಫ್ ಸಬ್ಸಿಡರೀಸ್ ಅಂತ ಕೇಳ್ತಾ ಇದ್ದಾರೆ. ನೋ, ಎಲ್ಲೂ ನಾವು ಸಬ್ಸಿಡರೀಸಲ್ಲಿ ವರ್ಕ್ ಮಾಡಿಲ್ಲ. ಓಕೆ. ಎಕ್ಸ್ಪೀರಿಯನ್ಸ್ ಲೆವೆಲ್ ಇದು ಬಂದುಬಿಟ್ಟು ಫ್ರೆಷರ್. ಕರೆಂಟ್ ಎಂಪ್ಲಾಯರ್ ಆರ್ ಲಾಸ್ಟ್ ಎಂಪ್ಲಾಯರ್ ನೇಮ್, ಎಲ್ಲಾದರೂ ಒಂದು ಕೆಲಸ ಮಾಡಿದರೆ ನೀವು ಅಂತ ಇಂಟರ್ನ್ಶಿಪ್ ಮಾಡಿರ್ತೀರಲ್ಲ, ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ಎಕ್ಸ್ಪೀರಿಯನ್ಸ್ 0 to 6. ಓಕೆ. ಇದು ಕಂಪಲ್ಸರಿ ಅಂತ ಕೇಳಿಲ್ಲ, ಸ್ಟಾರ್ ಹಾಕಿಲ್ಲ, ಸೊ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲ ಅಂತ ಹೇಳಿದ್ರೆ ನೀವು ಇಂಟರ್ನ್ಶಿಪ್ ಎಲ್ಲಿ ಮಾಡಿದರೆ ಅಲ್ಲಿ ಹಾಕಿ ಸ್ಪೆಸಿಫೈ ಮಾಡಿ ಅವರ ನೇಮ್. ಓಕೆ, ಕಂಪನಿ ನೇಮ್ ಸ್ಪೆಸಿಫೈ ಮಾಡಿ. ಪ್ಲೀಸ್ ಪ್ರೊವೈಡ್ ಯುವರ್ ಕರೆಂಟ್ ಆರ್ ಲಾಸ್ಟ್ ಇದು ಸ್ಯಾಲ್ರಿ. ಫ್ರೆಷರ್ಸ್ NA ಅಂತ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಸ್ಯಾಲ್ರಿ ಏನಂತ ಸ್ಪೆಸಿಫೈ ಮಾಡಿ.
what is your native language? English is mandatory for customer service job profile and your assessment will be in English. However, for a few roles in customer service, you may require to interact customers other language pages. ಸೊ ನಿಮಗೆ ಯಾವುದೆಲ್ಲ ಭಾಷೆ ಬರ್ತದೆ, ಇಂಗ್ಲೀಷ್ ಹೆಂಗೂ ಬೇಕೋ, ಇಂಗ್ಲೀಷ್, ತೆಲುಗು, ಹಿಂದಿ, ಕನ್ನಡ ಯಾವುದೆಲ್ಲ ಬರ್ತದೆ ಅದೆಲ್ಲಿ ಸ್ಪೆಸಿಫೈ ಮಾಡಿ ನೀವು, ಆಯಿತಾ. ಸೊ ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್ ಅದು. ನೆಕ್ಸ್ಟ್ ಸಿಟಿಸನ್ಶಿಪ್ ಇಂಡಿಯನ್. ಡು ಯು ಹ್ಯಾವ್ ಅ ವೈರ್ಡ್ ಇಂಟರ್ನೆಟ್ ಕನೆಕ್ಷನ್? ಎಸ್, ನಾನು ಸೆಲೆಕ್ಟ್ ಮಾಡಿ, ಓಕೆನಾ. ಪ್ಲೀಸ್ ಸೆಲೆಕ್ಟ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್. ಏನು ಕಲ್ತಿದ್ದೀರ ನೀವು ಅದನ್ನು ಸ್ಪೆಸಿಫೈ ಮಾಡಬೇಕಾಗ್ತದೆ, ಆಯಿತಾ. ಸೊ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, PhD, ಡಿಪ್ಲೊಮಾ, ಇಂಟರ್ಮೀಡಿಯೇಟ್ ಏನು ಕಲ್ತಿದ್ದೀರಾ. ಡಿಪ್ಲೊಮಾ ಮಾಡಿದವ್ರು ಕೂಡ ಅರ್ಜಿ ಸಲ್ಲಿಸ್ಬೋದು, ಅವರೇನೋ ಸ್ಪೆಸಿಫೈ ಮಾಡಿಲ್ಲ, ಆಯಿತಾ. PUC ಡಿಪ್ಲೊಮಾ ಮಾಡಿದವ್ರು ಕೂಡ ಮಾಡ್ಬೋದು. ನೀವೇನಾಗಿದ್ರೆ ಮಾಡಿ. ನಾನು ಪೋಸ್ಟ್ ಗ್ರ್ಯಾಜುಯೇಷನ್. ಆರ್ ಯು ಕರೆಂಟ್ಲಿ ಸ್ಟಡಿಂಗ್ ಅಂತ ಕೇಳ್ತಾ ಇದ್ದಾರೆ. ಇದು ನೋ, ಸ್ಟೂಡೆಂಟ್ಸ್ ಅವ್ರನ್ನ ಹೈರ್ ಮಾಡ್ತಾ ಇಲ್ಲ, ಆಯಿತಾ. ಲಾಸ್ಟ್ ಟೈಮ್ ನಾನು ಹೇಳಿದೆ ಸ್ಟೂಡೆಂಟ್ಸ್ ಹೈರ್ ಮಾಡ್ತಾರಂತ, ಬಟ್ ಹೈರ್ ಮಾಡ್ತಾ ಇಲ್ಲ ಅವರು. ಇದು ಫುಲ್ ಟೈಮೇ ಕೆಲಸ ಮಾಡ್ತಾರೆ ಅನ್ಸುತ್ತೆ ಅವರು, ಸೊ ಅವ್ರು ಹೈರ್ ಮಾಡ್ತಾ ಇಲ್ಲ. ಪ್ಲೀಸ್ ಸೆಲೆಕ್ಟ್ ಯುವರ್ ಕೋರ್ಸ್ ಆಫ್ ಸ್ಟಡಿ ದಟ್ ಯು ಆರ್ ಕಂಪ್ಲೀಟೆಡ್ ಆರ್ ಕರೆಂಟ್ಲಿ ಪರ್ಸಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಕಲ್ತೀರ ನೀವು ಅದಿಲ್ಲಿ ಸ್ಪೆಸಿಫೈ ಮಾಡಿ, ಓಕೆನಾ. ಅದಿಲ್ಲಿ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ. ನೆಕ್ಸ್ಟ್ ಡೈವರ್ಸಿಟಿ ಕ್ವಶನರೀಸ್. ಸೊ ಜೆಂಡರ್ ನಿಮ್ಮದು ಮೇಲ ಫೀಮೇಲ. ನೆಕ್ಸ್ಟ್ ಇದು ಇದ್ದರೆ ಎಸ್ ಅಂತ ಹಾಕಿ, ಆಯಿತಾ. ಡಿಸೇಬಿಲಿಟಿ ಇರೋರು ಕೂಡ ಇವರು ಈಕ್ವಲ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ, ಓಕೆನಾ. ಅದು ವರಿ ಆಗಬೇಕಾಗಿಲ್ಲ. ನೆಕ್ಸ್ಟ್ ನಿಮಗೆ ಅಸೈನ್ಮೆಂಟ್ ತೊಗೊಳ್ಬೇಕಾಗ್ತದೆ. ಸೊ ಅಸೆಸ್ಮೆಂಟ್ ತೊಗೊಳಕ್ಕೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಆಯಿತಾ. ಸೊ ಇದು 4 ಗಂಟೆ ಇರ್ತದೆ ಟೆಸ್ಟ್. ಸೊ ಅದರ ಒಳಗೆ ನೀವು ಮಾಡಿ ಮುಗಿಸ್ಬೇಕಾಗ್ತದೆ. ಸೊ ಒಂದು ಸಿಟ್ಟಿಂಗಲ್ಲೇ ನೀವು ಮಾಡಿ ಮುಗಿಸ್ಬೇಕಾಗ್ತದೆ ಇದು, ಆಯಿತಾ. 2 ಸಲ 3 ಸಲ ವಾಪಸ್ ಹೋಗಿ ಮಾಡಲಿಕ್ಕೆಲ್ಲ ಇಲ್ಲ ಇದು ಟೆಸ್ಟ್, ಓಕೆನಾ. ಸೊ ಇದು ಲ್ಯಾಪ್ಟಾಪ್ ಇರಬೇಕು ಈ ಟೆಸ್ಟ್ ತೊಗೊಳಕ್ಕೆ, ಮತ್ತು ಮೊಬೈಲ್ ತೊಗೊಳಕ್ಕಾಗಲ್ಲ, ವೆಬ್ ಕ್ಯಾಮ್ ಇರಬೇಕು, ಮತ್ತು ಬ್ರೌಸರ್ ಕ್ರೋಮ್ ಲೇಟೆಸ್ಟ್ ವರ್ಷನ್ ಇನ್ಸ್ಟಾಲ್ ಆಗಿರಬೇಕು, ಮತ್ತು ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ಹಾಕಿದ್ದಾರೆ ನೋಡಿ 8, 10, 11 ವಿಂಡೋಸ್, ಮತ್ತು ಮ್ಯಾಕ್ OS, ಮತ್ತು ಉಬುಂಟು ಲಿನಕ್ಸ್ ಲೇಟೆಸ್ಟ್ ಇರಬೇಕು ವರ್ಷನ್, ಮತ್ತು ಇಂಟರ್ನೆಟ್ ಕೂಡ ಚೆನ್ನಾಗಿರಬೇಕು, 2 Mbps ಅಟ್ಲೀಸ್ಟ್ ಇರಬೇಕು, ಆಯಿತಾ. ಸೊ ಅದಾದರೆ ನೀವು ಇದಕ್ಕೆ ಅಸೆಸ್ಮೆಂಟ್ ತಗೋಬೋದು. ಗೋ ಟು ಅಸೆಸ್ಮೆಂಟ್. ಸೊ ಫಸ್ಟಿಗೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ನ ನಿಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಬೇಕಾಗ್ತದೆ ಈ ಟೆಸ್ಟ್ ತೊಗೊಳಕ್ಕೆ, ಓಕೆನಾ. ಸೊ ಇಲ್ಲಿ ಡೌನ್ಲೋಡ್ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಅಂತ ಇದೆಯಲ್ಲ, ಇದು ಡೌನ್ಲೋಡ್ ಮಾಡಿ. ಇದು ಕ್ಲಿಕ್ ಮಾಡಿದ ಕೂಡಲೇ ಒಂದು ಫೈಲ್ ಡೌನ್ಲೋಡ್ ಆಗ್ತದೆ. ಸೊ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದಮೇಲೆ ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ಇನ್ಸ್ಟಾಲೇಷನ್ ಬರ್ತದೆ. ಸೊ ನೆಕ್ಸ್ಟ್ ಎಸ್, ನೆಕ್ಸ್ಟ್ ಇನ್ಸ್ಟಾಲ್ ಸಕ್ಸಸ್ಫುಲ್ ಆಯಿತು, ಕ್ಲೋಸ್, ಆಯಿತಾ. ಸೊ ಇದೆಲ್ಲ ಓಕೆ ಅನಿಸಿದ್ರೆ, ಇಫ್ ಯು ಹ್ಯಾವ್ ಇನ್ಸ್ಟಾಲ್ಡ್ ದ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ದೆನ್ ಪ್ರೊಸೀಡ್ ಟು ಟೆಸ್ಟ್. ಇದು ಕ್ಲಿಕ್ ಮಾಡಬೇಕು, ಆಯಿತಾ. ಆವಾಗ ನಿಮ್ಮದು ಟೆಸ್ಟ್ ಸ್ಟಾರ್ಟ್ ಆಗುತ್ತೆ, ಓಕೆ. ನಾನು ಅದು ರೆಕಾರ್ಡ್ ಮಾಡೋಕ್ಕಿಲ್ಲ, ನನಗೆ ಪರ್ಮಿಷನ್ ಕೂಡ ಇಲ್ಲ, ಮತ್ತು ನನಗೆ ರೆಕಾರ್ಡ್ ಮಾಡೋಕ್ಕೆ ಆಗೋದು ಇಲ್ಲ. ಏನಕ್ಕಂತಂದರೆ ಇದಾಗ್ಬಿಡ್ತದೆ, ಸ್ಕ್ರೀನ್ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತದೆ, ಆಯಿತಾ. ಸೊ ಪರ್ಮಿಷನ್ ಡಿಸೇಬಲ್ ಮಾಡ್ತಾರೆ, ಮತ್ತು ಆ ಥರ ಮಾಡೋದು ಕೂಡ ತಪ್ಪು ಅಮೆಝಾನ್ ವಿಷಯದಲ್ಲಿ, ನಿಮ್ಗೆ ಅರ್ಥ ಆಯಿತಾ. ಸೊ ಅದು ನೀವು ತೊಗೋಬೇಕಾಗ್ತದೆ, ಆಯಿತಾ. ಸೊ ಅದು ತೊಗೊಂಡು ನೀವು ಏನಾದರೂ ಪಾಸ್ ಆದರೆ ನಿಮಗೆ ಅವರು ಫರ್ದರ್ ಕಾಂಟ್ಯಾಕ್ಟ್ ನಿಮಗೆ ಮೇಲ್ ಮಾಡ್ಬೋದು, ಇಲ್ಲಾಂತ ಹೇಳಿದ್ರೆ ಕಾಲ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅವ್ರು ಮೇಲೇ ಮಾಡ್ತಾರೆ, ಆಯಿತಾ. ಚೆಕ್ ಮಾಡ್ತಾ ಇರಿ ಮೇಲ್. ಸೊ ನಿಮಗೆ ನೆಕ್ಸ್ಟ್ HR ರೌಂಡ್ ಇರ್ತದೆ, ಅದು ಈಸಿ ಇರ್ತದೆ. ಅದು ಜಸ್ಟ್ ಒಂದು ಫಾರ್ಮಾಲಿಟಿಗೆ ಅಷ್ಟೇ ಮಾಡೋದು, ಆಯಿತಾ. ಅದು ಮಾಡೋದು, ಮತ್ತು ನಿಮಗೆ ಡೈರೆಕ್ಟ್ ಫಸ್ಟ್ ಇರುತ್ತೆ ನಿಮ್ಮದು, ಓಕೆ. ಸೊ ಫ್ರೆಂಡ್ಸ್, ನಾನು ಹೇಗೆ ಅಪ್ಲೈ ಮಾಡೋದು ಎಲ್ಲ ತಿಳಿಸ್ಕೊಟ್ಟೆ. ಅಸೆಸ್ಮೆಂಟ್ ಟೆಸ್ಟ್ ನೀವೇ ತಗೋಬೇಕು. ಸೊ ಪ್ರೊಸೀಡ್ ಟು ಟೆಸ್ಟ್ ಅಂತ ಇದೆಯಲ್ಲ, ಅದು ಒತ್ತಿದ ಕೂಡಲೇ ನಿಮಗೆ ಇದು ಅಸೆಸ್ಮೆಂಟ್ ಟೆಸ್ಟ್ ವಿಂಡೋ ಓಪನ್ ಆಗ್ತದೆ, ಮತ್ತು ಟೆಸ್ಟ್ ನೀವು ತಗೊಳ್ಳುವಂಥದ್ದು, ಓಕೆನಾ. ಅದು ಪಾಸ್ ಆದ ಕೂಡಲೇ ನೀವೇನಾದರೂ ಪಾಸ್ ಆದರೆ HR ನಿಮ್ಮನ್ನು ಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲ ಕಾಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆ್ಯಕ್ಟಿವ್ ಆಗಿರಿ, ಡೈಲಿ ಮೇಲ್ ಚೆಕ್ ಮಾಡ್ತಾರೆ. ಇವಾಗ ಹೈರಿಂಗ್ ನಡೆಸ್ತಾ ಇದ್ದಾರೆ ಕರೆಂಟ್ಲಿ. ಸೊ ನಿಮಗೆ ಎನಿ ಟೈಮ್ ಅವರು ಕಾಲ್ ಮಾಡ್ಬೋದು, ಇಲ್ಲ ಮೇಲ್ ಮಾಡ್ಬೋದು. ನೀವು ಶಾರ್ಟ್ ಲಿಸ್ಟ್ ಆದರೆ ನಿಮ್ಗೆ ಗೊತ್ತಿರ್ತದಲ್ಲ ನೀವು ಹೇಗೆ ಅಟೆಂಡ್ ಆಗಿರ್ತೀರ ಅಸೆಸ್ಮೆಂಟ್ ಟೆಸ್ಟ್ ಅಂತ. ಸೊ ಅದರ ರಿಸಲ್ಟ್ ಮೇಲೆ ನಿಮ್ಮದಿಲ್ಲಿ ಸೆಲೆಕ್ಷನ್ ಆಗುವಂಥದ್ದು. ಸೊ ಲಾಸ್ಟ್ ಟೈಮ್ ತುಂಬ ಜನ ಸೆಲೆಕ್ಟ್ ಆಗಿದ್ರು, ತುಂಬ ಜನ.
ಆಯಿತಾ. ಸೊ ಐ ಹೋಪ್ ಈ ಸಲ ಕೂಡ ತುಂಬ ಜನ ಸೆಲೆಕ್ಟ್ ಆಗಬೇಕು ಅಂತ. ಒಂದು ವಿಷಯ ಹೇಳೋಕ್ಕೆ ಮರ್ತೋದೆ, ನಾನು ಸ್ಯಾಲ್ರಿ ಮೆನ್ಷನ್ ಮಾಡೋಕ್ಕೆ ಮರ್ತೋದೆ. ಎಷ್ಟು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೆಲಸ ಮಾಡೋರು ಹೇಳಿದ್ರು ನನಗೆ 30,000 ಕೊಡ್ತಾರಂತೆ. ಸೊ ಅದ್ರ ಜೊತೆಗೆ PF ಅದೆಲ್ಲ ಕೊಡ್ತಾರೆ ಆಯಿತಾ, ಲೈಕ್ ಇನ್ಶೂರೆನ್ಸ್, ನಾನು ಅದು ಆಲ್ರೆಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ರೆ ಅದೆಲ್ಲ ಕೊಡ್ತಾರೆ. ಸೊ ಒಂದು ಒಳ್ಳೆ ಬೊಂಬಾಟ್ ಆಪರ್ಚುನಿಟಿ ಗೈಸ್. ಮನೆಯಲ್ಲೇ ಮಾಡೋ ಕೆಲಸಕ್ಕೆ ಇಷ್ಟೆಲ್ಲ ಹಣ ಕೊಡ್ತಾರೆ ಅಂತ ಹೇಳಿದ್ರೆ ಬೊಂಬಾಟ್ ಆಪರ್ಚುನಿಟಿ ಅಲ್ಲ ಅಮೆಝಾನಿಂದ. ಸೊ ಯಾರು ಈ ಚಾನ್ಸ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಆದಷ್ಟು ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ಆಯಿತಾ. ಈ ವೇಕೆನ್ಸಿ ಫಿಲ್ ಆಗೋದ್ರ ಒಳಗೆ ನೀವು ಬೇಗ ಅಪ್ಲೈ ಮಾಡಿ. ಓಕೆ, ನಾನು ಇವಾಗ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಸಂಜೆನೂ ಎಂಡ್ ಆಗ್ಬೋದು, ಇಲ್ಲ ನಾಳೆ ಎಂಡ್ ಆಗ್ಬೋದು. ಅದರ ಒಳಗೆ ನೀವು ಅಪ್ಲೈ ಮಾಡಿ ವಿಡಿಯೋ ಇದು ಅಮೆಝಾನಿಗೆ. ಓಕೆ, ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬೈ.